ರೀ ಟ್ಯಾಬ್ಲೆಟ್ಸ್ ಮರಿದೆ ತಗೊಳ್ಳಿ. ಆಯಿತು. ನಾಳೆ ಎಷ್ಟು ಗಂಟೆಗೆ ಹೊರಡೋದು? ಮಾಮೂಲಿ 8:30ಗೆ. ಮುಕ್ತಿ, ಅಂದಾಗೆ ನಾಳೆ ನಂಗೆ ಲಂಚ್ ಬಾಕ್ಸ್ ಬೇಡ. ಆಫೀಸ್ನಲ್ಲೊಂದು ಫೇರ್ವೆಲ್ ಪಾರ್ಟಿ ಇದೆ. ಮತ್ತೆ ಫೇರ್ವೆಲ್ ಪಾರ್ಟಿನಾ? ಯಾರ್ದು? ವಿಶಾಲ್ ಅಂತ, ಸೀನಿಯರ್ ಎಂಜಿನಿಯರ್, ರಿಸೈನ್ ಮಾಡಿದ್ದಾನೆ. ಹೌದಾ? ಹೇಳೇ ಇಲ್ಲ ನನಗೆ. ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು. ಏನಿಲ್ಲ ಬಿಡಿ. ಹೇಳು ಮುಕ್ತಿ, ಏನು ವಿಷಯ? ಏನಿಲ್ಲ, ಅದು ನೆಕ್ಸ್ಟ್ ಫ್ರೈಡೇ ರಿಪಬ್ಲಿಕ್ ಡೇ, ಲಾಂಗ್ ವೀಕೆಂಡ್ ಅಲ್ವಾ, ಎಲ್ಗಾದರೂ ಹೋಗೋಣ ಅಂತ. ಅಲ್ಲ, ಶಾನ್ವಿಗೂ ಒಂದು ಬ್ರೇಕ್ ಸಿಕ್ಕಂಗಾಗುತ್ತೆ ಅಂತ. ಕ್ರಿಸ್ಮಸ್ ಹಾಲಿಡೇಗೆ ಟ್ರಿಪ್ ಹೋಗಿ ಬಂದ್ವಿ ತಾನೆ, ಪ್ರತಿ ತಿಂಗಳು ಬ್ರೇಕ್ ಬೇಕಾ ಅವಳಿಗೆ? ಅಲ್ಲ ರೀ, ಘಾಟ್ ಸೆಕ್ಷನ್ ಕಡೆ ಹೋಗೋದು ಬೇಡ ಅಂತ ಎಸ್ಸರ್ತಿ ಹೇಳ್ದೆ ನಾನು. ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರಿ. ಶಾನ್ವಿ ಏನಾದರೂ ಎಂಜಾಯ್ ಮಾಡಿದ್ಲು ಅನ್ನಿಸ್ತಾ ನಿಮಗೆ? ಶಾನ್ವಿ, ಮಲ್ಗಕ್ ಬರಲ್ವಾ ಇವತ್ತು? ರೀ, ನಾನು ಮಾತಾಡೋದೇನಾದರೂ ಕೇಳಿಸ್ತಿದ್ಯಾ ನಿಮಗೆ? ಆ್ಯಕ್ಚುಲಿ ಬ್ರೇಕ್ ಬೇಕಾಗಿರೋದು ನಿನಗೆ, ಶಾನ್ವಿಗಲ್ಲ. ಜೊತೆಗೆ ಜಾನ್ವರಿ 29ನೇ ತಾರೀಕು ನನಗೊಂದು ಇಂಪಾರ್ಟೆಂಟ್ ಕ್ಲೈಂಟ್ ವಿಸಿಟ್ ಇದೆ. ನನಗೇನು ಕಮಿಟ್ ಮಾಡೋಕ್ಕಾಗಲ್ಲ. ಶಾನ್ವಿ, ಟಿವಿ ಆನ್ ಇಲ್ಲ ಅಂದರೆ ಗಂಟಲಲ್ಲಿ ತಿಂಡಿ ಇಳಿಯಲ್ಲ ಅಲ್ವಾ ನಿಮಗೆ? ಪಪ್ಪ, ನ್ಯೂಸ್ ಪೇಪರ್ ಇಲ್ಲ ಅಂದ್ರೆ ನಿಮ್ ಗಂಟಲಿಗೆ ತಿಂಡಿನೇ ಇಳಿಯಲ್ಲ ಅಲ್ವಾ? ಅಪ್ಪ, ನಾವು ಚಿಕ್ಕವರಿದ್ದಾಗ ಯಾವತ್ತಾದ್ರೂ ನಿಮ್ಮ ಹತ್ರ ತಿರುಗಿ ಮಾತಾಡಿದೀವಾ? ಛೇ, ಎಷ್ಟೊಂದು ಉಪ್ಪು. ಶಾನ್ವಿ, ಮನ್ಸಿಲ್ದೆ ಯಾವುದೇ ಕೆಲಸ ಮಾಡಬಾರ್ದು, ಆಯ್ತಾ? ಹೌದು ರೀ, ನಾನು ಮನ್ಸಿಲ್ದೆ ನಿಮಗೆ ತಿಂಡಿ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಮನ್ಸಿಂದ ಯಾವ ಕೆಲಸನೂ ಮಾಡಲ್ಲ. ದಿನಾ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ, ಸಾನ್ವಿಗೆ ರೆಡಿ ಮಾಡಿಸಿ, ನಿಮ್ಮ ಹೊಟ್ಟೆಗೆ ಏನೂ ಆಗಬಾರ್ದು ಅಂತ ಬಿಸಿ ಬಿಸಿ ಅಡುಗೆ ಮಾಡಿ ಡಬ್ಬಿ ಕಟ್ಟಿ, ಮತ್ತೆ ವಾಪಸ್ ಬರೋಷ್ಟರಲ್ಲಿ ಮತ್ತೆ ಮನೆ ಕ್ಲೀನ್ ಮಾಡಿ, ಸಾನ್ವಿಗೆ ಅಭ್ಯಾಸ ಮಾಡಿಸಿ, ನಿಮಗೆ ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ಮನ್ಸಿಲ್ದೇನೆ. ನೀನು ಉಪ್ಪಿಟ್ಟಿನ ನೋಡಿದ್ಯಾ? ಎಷ್ಟೇ ಹಸ್ವಾದ್ರೂ ನೀ ಊಟ ಮಾಡೋ ಮೊದಲು ಅಂತೂ ತನ್ನ ಸಹ ಬಾಯಿಗೆ ಹಾಕಿದೀನಾ? ಪಪ್ಪ, ಉಪ್ಪಿಟ್ಟು ತುಂಬಾ ಟೇಸ್ಟಿ ಆಗಿದೆ. ಅವ್ರಿಗೆ ಉಪ್ಪಿಟ್ಟ ಮೇಲೆ ಅಲ್ಲಮ್ಮ, ನನ್ನ ಮೇಲೆ ಕೋಪ. ಇವಾಗೇನು, ಜಾನ್ವರಿ 20 ಟ್ರಿಪ್ ಹೋಗ್ಬೇಕಲ್ವಾ? ಬೇಡ ರೀ, ಬೇಡ. ನೀವು ನಮಗೋಸ್ಕರ ಏನ್ ಮಾಡೋದು ಬೇಡ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಬಂದ್ಮೇಲೆ ಮಾತಾಡೋಣ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ನೀವಾಯ್ತು, ನಿಮ್ಮ ಆಫೀಸ್ ಆಯ್ತು, ಅಲ್ಲೇ ಗಮನ ಕೊಡಿ. ಈಗ ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡ. ನನಗೆ ಆಫೀಸ್ನಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಬಂದ್ಮೇಲೆ ಮಾತಾಡೋಣ. ನೀವ್ ಯಾವಾಗ್ಲಾದ್ರೂ ಮನೆಗೆ ಬೇಗ ಬಂದಿದ್ದೀರಾ? ಬಂದ್ರು ನನ್ನ ಜೊತೆ ಬಿಡಿ, ಸಾನ್ವಿ ಜೊತೆನಾದ್ರೂ ಟೈಮ್ ಸ್ಪೆಂಡ್ ಮಾಡಿದ್ದೀರಾ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು, ಫುಲ್ ಟೈಮ್ ಸಿಗತ್ತೆ. ನನಗೂ ಸಾಕಾಗಿದೆ. ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ದುಡ್ಡು ಗಳಿಸಿ ಏನು ಮಾಡೋದು? ಅದಕ್ಕಿಂತ ಹೆಚ್ಚಾಗಿ ನಾನು ಯಾರಿಗೋಸ್ಕರ ದುಡಿಬೇಕು? ನಿಮಗೆಲ್ಲ ನನ್ನ ಮೇಲೆ ಕರುಣೆನೇ ಇಲ್ಲ. ನಾನು ನಾಯಿ ಥರ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀ, ನೀವು ಮಾಡ್ತಿರೋದು ಮಾತ್ರ ಕೆಲಸ, ನಾವು ಮಾಡ್ತಿರೋದು ಕೆಲಸನೇ ಅಲ್ಲ. 6 months ಬ್ರೇಕ್ ತಗೊಂಡಿದ್ದಕ್ಕೆ ಒಳ್ಳೆ ಶಿಕ್ಷೆ ಕೊಟ್ಟ ದೇವ್ರು ನನಗೆ. ನಮ್ಮ ಮ್ಯಾನೇಜರ್ ಕರೀತಿದ್ದಾರೆ, ನೆಕ್ಸ್ಟ್ ವೀಕೆ ಹೋಗಿ ಜಾಯಿನ್ ಆಗ್ತೀನಿ. ಮೊದಲು ಆ ಕೆಲಸ ಮಾಡು, ಮನೇನಾದರೂ ಶಾಂತವಾಗಿರುತ್ತೆ.
ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಒದ್ದಾಡ್ತಿದ್ರೆ ಬ್ರೇಕ್ ಬೇಕು ಅಂತ ನನ್ನ ಜೀವನದಲ್ಲೇ ಬ್ರೇಕ್ ಆಗ್ಬಿಟ್ಟಿದ್ಯಾ. ಆವಾಗಿಂದ ಹೇಳ್ತಾ ಇದ್ದೀನಿ ಬಂದ್ಮೇಲೆ ಮಾತಾಡೋಣ ಅಂತ, ಕೇಳ್ತಾನೆ ಇಲ್ಲ. ಏನಾಯ್ತು ನನ್ನ ಜೀವನ? ಮದುವೆನೇ ಆಗ್ಬಾರ್ದಿತ್ತು ನಾನು. ಅಳ್ಬೇಡ ಮಮ್ಮಿ. ಅಮ್ಮ, ಫೋನ್ ಎತ್ತಿಲ್ಲ ಅಂದ್ರೆ ಬ್ಯುಸಿ ಇದ್ದೀನಿ ಅಂತ ತಾನೆ? ನನಗೆ ನೀನ್ ಥರ ನಾಟಕ ಮಾಡ್ಲಿಕ್ಕೆ ಬರಲ್ಲ ಅಮ್ಮ. ಕೆಟ್ಟದಾಗಿದ್ರು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳ್ಸಕ್ಕೆ. ನಿನ್ಗೂ ಯಾವಾಗ್ಲೂ ಅಳಿಯಂದೇ ಚಿಂತೆ ಅಲ್ಲ? ಅವಳು ಸ್ಕೂಲ್ ವ್ಯಾನ್ ಬರೋ ಹೊತ್ತಾಯ್ತು, ಫೋನ್ ಇಡ್ತೀನಿ. ಇವ್ರು ಮಾಡೋ ಗನಂದಾರಿ ಕೆಲ್ಸಕ್ಕೆ ನಾವು ಜೀವನ ಇಡೀ ಒದ್ದಾಡ್ಬೇಕು. ಹೇಳಿದ್ದೆ ಸ್ಟ್ರೇಂಜರ್ನ ಮದುವೆ ಆಗೋದ್ಕಿಂತ ಹೀಗೆ ಇರೋದು ವಾಸಿ ಅಂತ. ಈ ಕುರ್ಚಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ಮುರ್ದು ಹೋಗಿರೋ ಕುರ್ಚಿ ಏನ್ ಮಾಡ್ಲಿ ಮಾವ? ಗುಜ್ರಿಗೆ ಹಾಕ್ತೀನಿ, ಇಲ್ಲ ಯಾರಾದ್ರೂ ಕೇಳಿದ್ರೆ ಕೊಡ್ತೀನಷ್ಟೆ. 40 ವರ್ಷ ಹಿಂದೆ ಇದೇ ಥರ ಮುರಿದೋಗಿರೋ ಕುರ್ಚಿನ ನಾನು ಹೊರಗೆ ಚೆಲ್ಲಿದ್ದೆ. ಯಾವುದೋ ಆತ್ರದಲ್ಲಿ ಅದನ್ನ ಆಚೆ ಹಾಕ್ಬಿಟ್ಟೆ. ಆದರೆ ಇವತ್ತಿಗೂ ನನಗೆ ಆ ಕುರ್ಚಿ ನೆನಪಿಗೆ ಬರುತ್ತೆ. ಅದ್ರ ಜೊತೆಯಲ್ಲಿ ಕಳೆದ ಕ್ಷಣಗಳು. ನಾನು ಅವತ್ತು ತಗೊಂಡಿದ್ದ ನಿರ್ಧಾರ ಇವತ್ತಿಗೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅರ್ಥ ಆಗ್ತಿಲ್ಲ ಮಾವ. ನಮಗೆ ಜೀವನದಲ್ಲಿ ತುಂಬ ನಿರೀಕ್ಷೆಗಳಿವೆ. ಬೆಟ್ಟದಷ್ಟು, ಆಕಾಶದಷ್ಟು. ದಿನವಿಡೀ ಯಾಕೆ ತಿಂಗಳುಗಟ್ಲೆ ಸಂತೆನಲ್ಲಿ ನಡೆದಾಡ್ತೀವಿ. ನಮಗಿಷ್ಟ ಆಗಿರೋ ಕುರ್ಚಿ ನಮಗೆ ಕೈಗೆಟ್ಕೋ ಬೆಲೆನಲ್ಲಿ ಸಿಗತ್ತೆ ಅಂತ. ಸಿಕ್ಕಿದ್ಮೇಲೆ ತುಂಬ ಖುಷಿ ಪಡ್ತೀವಿ. ತಗೊಂಡು ಬಂದಮೇಲೆ ಆ ಕುರ್ಚಿಯ ಒಂದು ಬಣ್ಣ, ಆಕಾರ, ಅದರ ಗಟ್ಟಿತನ, ಅದ್ರ ಮೇಲೆ ಕೂತಾಗ ಸಿಗುವಂಥ ಒಂದು ಹಿತವಾದ ಅನುಭವ, ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತೀವಿ. ಅದನ್ನ ಸರಿಯಾಗಿ ಉಪಯೋಗಿಸ್ತೀವಿ. ಅದ್ರ ಜೊತೆ ಹಿತವಾದ ಕ್ಷಣಗಳನ್ನು ಕಳಿತೀವಿ. ದಿನಗಳು ವರ್ಷಗಳಾದಾಗ ಖುಷಿ ಕೊಡ್ತಾ ಇದ್ದಿದ್ದ ಅದೇ ಕುರ್ಚಿ ಇದೆಯಲ್ಲ, ನಮ್ಗಷ್ಟೊಂದು ಖುಷಿ ಕೊಡಲ್ಲ. ದೀರ್ಘ ಬಳಕೆ ಮತ್ತೆ ನಿಷ್ಕಾಳಜಿಯಿಂದ ಉಪಯೋಗಿಸಿ ಸ್ವಲ್ಪ ಮುರಿದು ಹೋಗುತ್ತೆ. ಆ ಮುರಿದೋಗಿದ್ದ ಕುರ್ಚಿ ಇದೆಯಲ್ಲ, ನಮ್ಗೆ ನೋವು ಉಂಟು ಮಾಡುತ್ತೆ. ಆಮೇಲೆ ಇನ್ನೊಂದಷ್ಟು ಉಪಯೋಗಿಸಿ, ಅದನ್ನ ನಿಷ್ಕಾಳಜಿಯಿಂದ ಉಪಯೋಗಿಸಿ, ಅದನ್ನ ಅದ್ರ ಜೀವ ಮುಗಿಯೋದ್ರ ಮುಂಚೆ ಅದನ್ನ ಸಾಯಿಸೇ ಬಿಡ್ತೀವಿ. ಆಮೇಲೆ ಹಳೆ ಕುರ್ಚಿ ಕೊಟ್ಟು ಹೊಸ ಕುರ್ಚಿ ತಗೊಳ್ಳೋ ತವಕದಲ್ಲಿರ್ತೀವಿ. ಈ ಹಳೆ ಕುರ್ಚಿ ಕೊಟ್ಟು ಹೊಸ ಕುರ್ಚಿ ತಗೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದು ಯಾವತ್ತಿಗೂ ಮುಗಿಯಲ್ಲ. ಯಾಕಂದರೆ ಈ ಹೊಸ ಕುರ್ಚಿ ಕೂಡ ಯಾವತ್ತೋ ಒಂದಿನ ಹಳೇದಾಗಿ ಮುರಿದೋಗತ್ತೆ.
1000 ಸಲ ಹೇಳಿದ್ದೀನಿ 8:30 ಹೊರಡಬೇಕು ಅಂತ. ಇವತ್ತು ಟೀ ಅರ್ಧ ಗಂಟೆ ಲೇಟ್ ಮಾಡಿದ್ದಾಳೆ. ಟೀ ಇಲ್ಲದೆ ನನ್ನ ದಿನ ಮುಂದೆ ಹೋಗಲ್ಲ ಅಂತ ಗೊತ್ತಿದ್ರು ಹೀಗೆ ಮಾಡ್ತಾಳೆ. Papa, chair is broken. Handle with care. ಈ ದರಿದ್ರ ಮುರಿದೋಗಿರೋ ಕುರ್ಚಿ ಒಂದು. ಆಸ್ಕ್ ಯುವರ್ ಮಾಮಾ ಟು ಗೆಟ್ ಎ ನ್ಯೂ ಚೇರ್. Mama, Dad is asking you to buy a new chair. ಎಸ್, ಇವತ್ತೇ ಆರ್ಡರ್ ಮಾಡಿ. ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಬ್ಯೂಟಿಫುಲ್. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಐ ಮೆಂಟ್ ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಬ್ಯೂಟಿಫುಲ್. ರೀ, ಇದರಲ್ಲಿ ನಿಮ್ಮ ಫೇವ್ರೆಟ್ ಗಾಜರ್ಕ ಹಲ್ವಾ ಇದೆ. ನೀವೊಬ್ಬರೇ ತಿನ್ನಿ, ಯಾರಿಗೂ ಕೊಡಬೇಡಿ. ಹಾಂ, ಉಳಿತಂದರೆ ವಾಪಸ್ ತಗೊಂಡು ಬನ್ನಿ ನನಗೆ.